ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಈ ಮಾದಿಗ ಸಮುದಾಯದ ಏನು ಶಾಸಕರು ಸಚಿವರಿದಾರಲ್ಲ, KH ಮುನಿಯಪ್ಪ ಮತ್ತೆ RB ತಿಮ್ಮಾಪುರ್, ಅವ್ರಿಗೆ ನೇರವಾಗಿ ನಾನು ಈ ಒಂದು ಲೈವ್ ಕಾರ್ಯಕ್ರಮದ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಇದು ಬಹಳ ದೊಡ್ಡ ಮಟ್ಟದ ಎಚ್ಚರಿಕೆ. ಮತ್ತೆ ಯಾವ ಲೆವೆಲ್ನ ತೊಂದರೆ ನನಗಾದ್ರೂ ಚಿಂತೆ ಇಲ್ಲ. ಐ ಕ್ಯಾನ್ ಫೇಸ್. ನಾನು ಅವ್ರನ್ನ ಮಾತ್ರ ಬಹುಶಃ ರೋಡ್ಗಳಲ್ಲೂ ಕೂಡ ಓಡಾಡೋದು ಬಿಡೋದಿಲ್ಲ. ಅವ್ರನ್ನ ಇನ್ನು ಮುಂದೆ ಅವರು ನಮ್ಮ ಸಮುದಾಯದ ಎಷ್ಟೇ ದೊಡ್ಡ ನಾಯಕ ಆಗಿರಲಿ, ಅದಿನ್ನೆಷ್ಟೇ ದೊಡ್ಡ ರಾಜಕಾರಣಿ, ಸಚಿವ, ಅವ್ನು ಮುಖ್ಯಮಂತ್ರಿನೇ ಆಗೋಗ್ಲಿ ನಾಳೆ ದಿವಸ, ನಾನು ನೇರವಾಗಿ ಮಾದಿಗ ಸಮುದಾಯದ KH ಮುನಿಯಪ್ಪ ಸಚಿವರು ಮತ್ತೆ ಏನು RB ತಿಮ್ಮಾಪುರ ಇದ್ದಾರ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ನೀವು ಈ ಸಮುದಾಯದಲ್ಲಿ ಹುಟ್ಟಿರೋದೇ ನಿಜವಾದ್ರೆ ಕಾಂಗ್ರೆಸ್ಸಿನ ಗುಲಾಮಗಿರಿ ಬಿಟ್ಟು ರೋಡ್ಗೆ ಬರಬೇಕು. ನೀವು ಮನುಷ್ಯ ಆಗಿದ್ರೆ ನಿಮ್ಮ ಒಳಗಡೆ ಏನಾದ್ರೂ ಕೂಡ ಈ ಸಮುದಾಯದ ಪರವಾಗಿ ಸ್ವಲ್ಪನಾದ್ರೂ ಕೆಚ್ಚು ಅನ್ನೋದೇನಾದ್ರು ಇದ್ರೆ KH ಮುನಿಯಪ್ಪ ಅಂಡ್ RB ತಿಮ್ಮಾಪುರ್, ನೀವು ಕಾಂಗ್ರೆಸ್ನ ಗುಲಾಮಗಿರಿ ಬಿಟ್ಟು ರಸ್ತೆಗೆ ಬನ್ನಿ. ನಾನು ಈಗ ಹೇಳ್ತಾ ಇದ್ದೀನಿ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಮಹದೇವಪ್ಪನವ್ರಿಗೆ ಇನ್ನೆಷ್ಟು ಕೊಬ್ಬು ಮತ್ತೆ ಇನ್ನೆಷ್ಟು ದುರಾಂಕಾರ ಇದ್ರೆ ಮಾತ್ರ ಒಳ ಮೀಸಲಾತಿ ಜಾರಿ ಆಗದೇ ಇದ್ರೂ ಪರವಾಗಿಲ್ಲ, ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಬೇಕು ಅಂತ ಕ್ಯಾಬಿನೆಟ್ಗೆ ಇಶ್ಯೂನ ತಗೊಂಡೋಗ್ತಾ ಇದ್ದಾರೆ ಅಂತಂದ್ರೆ ಈ ಒಳ ಮೀಸಲಾತಿ ಹೋರಾಟಗಾರರು ಸತ್ತೋಗಿದಾರ ಅಥವಾ ಕಾಂಗ್ರೆಸ್ಗೆ ತಮ್ಮನ್ನ ತಾವು ಅಡ ಇಟ್ಕೊಂಡಿದಾರ? ಈ ಸಮುದಾಯಗಳಿಗೆ ಇಷ್ಟು ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದ್ರು ಕೂಡ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಈಗಲೂ ಕೂಡ ನನಗೆ ತಾಕತ್ತಿಲ್ಲ ಅನ್ನೋ ಮಟ್ಟಕ್ಕೆ ನರಸತ್ತವ್ರ ತರ ಬದುಕ್ತಾ ಇದಾರಲ್ಲ, ಇವ್ರಿಗೇನಾದ್ರೂ ಸ್ವಲ್ಪನಾದ್ರೂ ಯಾರು ಉಗಿಯೋರಿಲ್ವಾ ಅಂತ. ಕಾಂಗ್ರೆಸ್ 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 ಕಾಂಗ್ರೆಸ್ಸಿಗೋಸ್ಕರ ಯಾವ ಕೆಲಸ ಮಾಡಕ್ಕೂ ರೆಡಿ ಇದ್ದೀರಾ ನೀವು? ಸಮುದಾಯವನ್ನ ಬಲಿ ಕೊಡ್ತಾ ಇದ್ರು ಕೂಡ ಕಾಂಗ್ರೆಸ್ಸಿಗೋಸ್ಕರ ನೀವು ಅವ್ರ ಬೂಟ್ ಒಲೆದಕ್ಕೂ ಕೂಡ ನೀವು ಕೂತ್ಕೊಂಡ್ಬಿಟ್ರೆ ಏನಿದೆ ಅರ್ಥ? ಇದು ಸ್ನೇಹಿತರೆ, ಕಾರ್ಯಕ್ರಮ ನೋಡಿದ್ರೆ ದಯಮಾಡಿ ಇದ್ರ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಿ ನಮ್ಮ ಜೊತೆ ನೀವೆಲ್ಲರೂ ನಿಲ್ಲಬೇಕು. ಸಮಾಜ ಕಲ್ಯಾಣ ಇಲಾಖೆಯ ಮಹದೇವಪ್ಪನವರು ಸಚಿವರು ಈಗ ಇನ್ನು 2 ದಿವಸದಲ್ಲಿ ಬರ್ತಾ ಇರುವಂತಹ ಕ್ಯಾಬಿನೆಟ್ಗೆ ಒಳ ಮೀಸಲಾತಿಯ ವಿಚಾರವ ಬದಿಗಿಡಿ, ನಾವು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಬೇಕು ಅಂತ ಹೇಳ್ಕೊಂಡು ಆ ಇಶ್ಯೂನ ತಗೊಂಡು ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಒಂದು ರುಜುವಿನ ತಗೊಳ್ಳೋ ಅಥವಾ ಅನುಮತಿಯನ್ನು ತಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ದುರಾಂಕಾರ ಇದು, ಇನ್ನೆಷ್ಟರ ಮಟ್ಟಿಗೆ ಕೊಬ್ಬಿರಬೇಕು ಆ ಮನುಷ್ಯರಿಗೆ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿ ಆಗೋವರೆಗೂ ಯಾವುದೇ ಹೊಸ ನೇಮಕಾತಿಗಳು ಮಾಡೋದಿಲ್ಲ ಅಂತ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಇಟ್ಟಿರುವಾಗ, ಇಲ್ಲ ಒಳ ಮೀಸಲಾತಿ ಆಗೋದಕ್ಕೆ ಮುಂಚೆ ನಾವು ಸರ್ಕಾರದ ಹಲವು ಇಲಾಖೆಗಳಲ್ಲಿರುವಂತಹ ಹುದ್ದೆಗಳನ್ನ ತುಂಬಬೇಕಾಗಿದೆ ಅನ್ನೋ ಇಶ್ಯೂನ ಮಹದೇವಪ್ಪನವರು ತಗೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ, ಒಳ ಮೀಸಲಾತಿಯ ಹೋರಾಟಗಾರರು ನೀವು ನನ್ನ ಕೂದಲಿಗೆ ಸಮಾನ, ನೀವು 1000 ಹೋರಾಟ ಮಾಡಿ ನಾನು ಮಾಡೋದನ್ನೇ ಮಾಡ್ತೀನಿ, ಅದೇನ್ ಕಿತ್ಕೊಳ್ಳಿ ಅನ್ನುವಂತ ಧೋರಣೆನ, ಇಷ್ಟು ದುರಹಂಕಾರನ ಮಹದೇವಪ್ಪನಿಗೆ? ಈ ಸಮುದಾಯದ ಶಾಸಕರು, ಸಚಿವರು, KH ಮುನಿಯಪ್ಪ, RB ತಿಮ್ಮಾಪುರ್, ಮಾಜಿ ಶಾಸಕರು, ಮಾಜಿ ಸಚಿವರು, ಮಾಜಿ ಸಂಸದರು ಯಾರಾದ್ರೂ ಬೂಟ್ ಹೊಲಿತಾ ಇದ್ದೀರಾ? ಬೂಟ್ ಯು ಬ್ಲಡಿ ಬೂಟ್ ಲಿಕ್ಕರ್ಸ್, ಬೂಟ್ ಹೊಲಿತಾ ಇದ್ದೀರಾ? 33,000 ಹುದ್ದೆಗಳನ್ನ ಏನಾದ್ರೂ ಕೂಡ ತುಂಬಿಬಿಟ್ರೆ ಅವ್ರು ಅನ್ಕೊಂಡಿದ್ದಾರೆ ಈ ಒಳ ಮೀಸಲಾತಿ ಹೋರಾಟಗಾರರು ಗುಲಾಮರಾಗಿದ್ದಾರೆ, ಕಾಂಗ್ರೆಸ್ ಅಲ್ಲಿ ಹೇಳ್ದಂಗೆ ಕೇಳ್ತಾರೆ, ನಮ್ಮ ವಿರುದ್ಧ ಮಾತಾಡೋದಿಲ್ಲ, ಏನ್ ಬೇಕಿದ್ದು ಮಾಡೋಣ ಅಂತ ಏನಾದ್ರು ಕಾಂಗ್ರೆಸ್ ಅವ್ರು ಭಾವಿಸ್ಬಿಟ್ಟಿದ್ದಾರೆ. ನೀವು ಅದ್ರಂಗೆ ನಡ್ಕೋತಾ ಇದ್ದೀರಿ. ಅವರು ನನಗೆ ಅದು ಆಗುತ್ತಾ ಬಿಡುತ್ತಾ, ಕ್ಯಾಬಿನೆಟ್ಗೆ ಹೋಗಿ ರಿಜೆಕ್ಟ್ ಆಗುತ್ತಾ ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಆದ್ರೆ ಇಷ್ಟು ಉದ್ದಟತನ ಮಾಡಿ ಕ್ಯಾಬಿನೆಟ್ಗೆ ಈ ಇಶ್ಯೂನ ತಗೊಂಡು ಹೋಗ್ತೀನಿ ಅನ್ನುವಂತಹ ಒಂದು ದುರಾಂಕಾರವನ್ನು ಪ್ರದರ್ಶನ ಮಾಡ್ತಾರೆ ಅಂತಂದ್ರೆ, ಆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂತಹ ಕಾರ್ಯದರ್ಶಿ ಮಣಿವಣ್ಣನ್, ಮಿಸ್ಟರ್ ಮಣಿವಣ್ಣನ್, ನೀವೇನಾದ್ರೂ ನಾಳೆ ದಿವಸ ಕ್ಯಾಬಿನೆಟ್ ಅಲ್ಲಿ ಈ ಇಶ್ಯೂ ಅಡ್ರೆಸ್ ಆಗಿ ಅಲ್ಲೇನಾದ್ರೂ ಒಪ್ಪಿಗೆ ಆಯ್ತು ಅಂತಂದ್ರೆ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನಮಗೆ. ನೀವು ಅದೆಂತ ಹಿರಿಯ ಅಧಿಕಾರಿಗಳಾಗಿರಿ, ನೀವು ಅದೆಂತದೇ ಸಚಿವರಾಗಿರಿ, ಈ ರಸ್ತೆಗಳೆಲ್ಲ ಹೆಂಗ್ ಓಡಾಡ್ತೀರಾ ನಾನು ನೋಡೇ ಬಿಡ್ತೀವಿ. ಇಲ್ಲಿ ಯಾವನು ಕೈ ಕೊಟ್ಕೊಂಡು ಕೂತಿಲ್ಲ. ಇದು ನಮ್ಮ ಸಾಂವಿಧಾನಿಕವಾದಂತಹ ಹಕ್ಕು. ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಮಾನ ಆಗಿ ಬಂದಿದೆ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತ. 35 ವರ್ಷಗಳಲ್ಲಿ ಈ ಸಮುದಾಯದ ನನ್ನ ಅಣ್ಣಂದ್ರು ಜೀವ ಕೊಟ್ಟಿದ್ದಾರೆ. ನಾನು ಇವತ್ತಿಗೂ ಕೆಲವರು ನೆನೆಸ್ಕೊಂತೀನಿ. CK ಜಯರಾಮ್ ಅಂತ ಮಹಾನ್ ಹಿರಿಯ ಹೋರಾಟಗಾರರು, ಇಡೀ ಜೀವಮಾನವನ್ನ ಒಳ ಮೀಸಲಾತಿಗೋಸ್ಕರ ತ್ಯಾಗ ಮಾಡಿದಂತವ್ರು. ಹಲವು ಸಾರಿ ಹೇಳ್ತಾ ಇರ್ತೀನಿ, ಕಾಕೋಳ್ ಲಕ್ಕಪ್ಪನವರು,
ಆ ಬೆಳಗಾವಿ ಸುವರ್ಣಸೌಧದ ಮುಂದೆ ಹೋರಾಟ ಮಾಡೋದಕ್ಕೆ ಕೈಕಾಲನ್ನ ಮುರಿದಾಕೊಂಡ್ರು. ನಮ್ಮ ನೆಲಮಂಗಲದ ಪಕ್ಕದ ಮಾಗಡಿಯ ಮಂಜುನಾಥ ಕೈ ಕಳ್ಕೊಂಡ. ಇವತ್ತಿಗೂ ಕೂಡ ಎಷ್ಟು ಜನ ತಮ್ಮ ಬದುಕುಗಳನ್ನ ಕಳ್ಕೊಂಡಿದ್ದಾರೆ. ಅದೆಷ್ಟು ಪೊಲೀಸ್ನವ್ರು ಒದೆ, ಅದೆಷ್ಟು ಬೂಟಿನ ಒದೆ, ಅದೆಷ್ಟು ಬದುಕುಗಳು ಹಾಳಾಗೋದ್ವು. ಇಷ್ಟೆಲ್ಲ ಹೋರಾಟದ ನಂತರ ಕೂಡ ನಾನು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬ್ತೀನಿ. ನಿಮ್ಮ ಒಳ ಮೀಸಲಾತಿ ನನ್ನ ಕೂದಲು ಅದು ಜಾರಿ ಆಗದೆ ಹೋದ್ರು ಕೂಡ ನಾನು ಕ್ಯಾಬಿನೆಟ್ ಅಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬ್ತೀನಿ ಅನ್ನೋ ದುರಹಂಕಾರವನ್ನ ನೀವು ಪ್ರದರ್ಶನ ಮಾಡಿದ್ರೆ ಇಲ್ಲಿ ಯಾವನು ಕೈ ಕಟ್ಕೊಂಡು ಕೂತಿಲ್ಲ. ಏನ್ ಬೇಕಾದ್ರೂ ಆಗ್ಬೋದು, ಜೀವ ಹೋಗ್ಬೋದು. ಸರ್ಕಾರಿ ನೌಕರರಿಗೆ, ಸಚಿವರಿಗೆ ಬೆದರಿಕೆ ಆಗ್ತಾ ಇದೀನಿ ಅಂತ ಕರ್ಕೊಂಡೋಗಿ ಕೇಸ್ ಹಾಕಿ ಜೈಲ್ಗೆ ಹಾಕ್ತೀರಾ? ಇಟ್ಸ್ ಮೈ ಫಾಲ್ಟ್. ನಿಮಗ್ ತಾಕತ್ತಿದ್ರೆ, ನಿಮ್ಮ ಅಪ್ಪದಿರ ಮಕ್ಕಳಾಗಿದ್ರೆ ನೀವು ಈ ತೀರ್ಮಾನವನ್ನ ತಗೊಂಡು ನಿಮಗ್ ಧೈರ್ಯ ಇದ್ರೆ ರಸ್ತೆಯಲ್ಲಿ ಓಡಾಡಿ ನೋಡೇ ಬಿಡ್ತೀನಿ. ನಾನು ಕೂಡ ಏನ್ ಅರೆಸ್ಟ್ ಮಾಡ್ಕೋತೀರಾ, ಕೇಸ್ ಹಾಕ್ತೀರಾ? ನಾನು ಹೇಳ್ತಾ ಇದ್ದೀನಲ್ಲ, ಜೀವವನ್ನ ಒತ್ತೆ ಇಟ್ಟಿದ್ದೀನಿ ನಾನು ಇದಕ್ಕೆ. ಇಟ್ಸ್ ಮೈ ಫಾಲ್ಟ್. ನಿಮ್ಮ ಆರ್ಡರ್, ನಿಮ್ಮ ಕೇಸ್, ನಿಮ್ಮ ಜೈಲು ನನ್ನ ಒಂದೇ ಒಂದು ಕಿರುಬೆರಳನ್ನು ಅಲ್ಲಾಡ್ಸಕ್ಕಾಗೋದಿಲ್ಲ. ಯಾವನು ಜೀವಕ್ಕೆ ಹೆದರಿ ಕೂತಿರ್ತಾನಲ್ಲ ಅವನಿಗೆ ನೀವು ಬೆದರಿಸಬಹುದು. ಯಾವನು ನಿಮ್ಮ ಬೂಟ್ ಕಡಿ ಇರ್ತಾನಲ್ಲ ಅವನಿಗೆ ನೀವು ಎದುರಿಸಬಹುದು. ಅಥವಾ ಇನ್ಯಾವನಾದ್ರೂ ಕೂಡ ನಿಮ್ಮ ಹತ್ರ ನಿಗಮ ಮಂಡಳಿ ಸದಸ್ಯತ್ವ ಕೊಡಿ, ಅಧ್ಯಕ್ಷತನ ಕೊಡಿ, MLA ಟಿಕೆಟ್ ಕೊಡಿ, MLC ಟಿಕೆಟ್ ಕೊಡಿ, ನನ್ನ ಮಗಳಿಗೆ ಟಿಕೆಟ್ ಕೊಡಿ, ನನ್ನ ಅಳಿಯನ್ ಕೊಡಿ ಅಂತ ಭಿಕ್ಷೆ ಎತ್ಕೊಂಡ್ಬಂದಿದ್ರೆ ಲೋಫರ್ಸ್, ಅವರನ್ನ ನೀವು ಎದುರಿಸಬಹುದು. ನನ್ನನ್ನು ಎದುರಿಸಕ್ಕಾಗಲ್ಲ. ಮತ್ತೆ ನಾನು ಒಂಟಿಯಲ್ಲ. ನಿಮ್ಮ ಮರ್ಜಿಗೋಸ್ಕರ ನಿಮ್ ಜೊತೆಲಿರುವಂತವರು ನನ್ನ ಅಣ್ಣ ತಮ್ಮಂದಿರಿರ್ಬೋದು. ಬೀದಿಗಿಳಿತೀನಿ, ಸಾವಿರಾರು ಜನರ ಜೊತೆ ನಾನು ಬೀದಿಗಿಳಿತೀನಿ. ನನ್ನ ಜೊತೆ ಬೀದಿಲಿಳಿಯೋದಕ್ಕೆ ನಾನು ಅನಾಥ ಅಲ್ಲ, ಒಬ್ಬನೇ ಅಲ್ಲ, ಸಾವಿರಾರು ಜನರನ್ನು ಕಟ್ಕೊಂಡು ಬೀದಿಗಿಳಿತೀನಿ ನಾನು. ನೀವೇನಾದ್ರೂ ನಿಮಗ್ ತಾಕತ್ತಿದ್ರೆ, ನಿಮ್ಮ ಅಪ್ಪದಿರ ಮಕ್ಕಳೇ ಆಗಿದ್ರೆ ಕ್ಯಾಬಿನೆಟ್ ಅಲ್ಲಿ ಇದನ್ನ ಡಿಸಿಷನ್ ಪಾಸ್ ಮಾಡಿಸಿ ನೀವು ಆಚೆ ಬಂದ್ಬಿಡ್ರೆ ನೋಡೇ ಬಿಡ್ತೀನಿ ನಾನು. ಮಾನ್ಗೇಡಿಗಳ, KH ಮುನಿಯಪ್ಪ, RB ತಿಮ್ಮಾಪುರ್, ಇಡಿಯಟ್ಸ್, ಈ ಸಮುದಾಯದ ಹೆಸರನ್ನ ಹೇಳ್ಕೊಂಡು, ಈ ಸಮುದಾಯದ ವೋಟ್ ಅನ್ನ ಪಡ್ಕೊಂಡು, ಈ ಸಮುದಾಯದ ಭಿಕ್ಷೆಯಾಗಿ ನೀವು ಅಧಿಕಾರವನ್ನು ಮಾಡ್ತಾ ಇದ್ದೀರಿ. ಕ್ಯಾಬಿನೆಟ್ ಅಲ್ಲಿ ಅದು ತೀರ್ಮಾನ ಆಗುತ್ತೆ ಬಿಡುತ್ತೆ ಎರಡನೇ ಮಾತು. ನೀವಲ್ಲಿ ಹೋಗಿ ಬೇಕಿದ್ರೆ ನೀವು ಅವಕಾಶ ಕೊಡದೆ ತಡಿಬಹುದು, ಅದು ಎರಡನೇ ಮಾತು. ಆದ್ರೆ ನಿಮ್ಮ ಕಣ್ತಪ್ಪಿಸಿ ಕ್ಯಾಬಿನೆಟ್ಗೆ ಇದೊಂದು ತೀರ್ಮಾನ ಬರುತ್ತೆ ಅಂತಂದ್ರೆ ನೀವಾಗಾದ್ರೆ ಏನಿದ್ದೀರಿ? ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ? ಸಚಿವರ ನೀವು ಅಥವಾ ಕೆರಾವಲಿಯವರ? ಏನ್ ಕೆಲಸ ಮಾಡ್ತಾ ಇದ್ದೀರಿ? ಆ ಇಶ್ಯೂನ ಅಡ್ರೆಸ್ ಮಾಡೋ ಮಟ್ಟಕ್ಕಾದ್ರೂ ಕೂಡ ಆ ತಾಕತ್ತು, ಆ ಕೊಬ್ಬು, ಆ ದಿಮಾಕು ಬಂದಿದೆ ಮನುಷ್ಯನಿಗೆ ಅಂತಂದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ? ಸಾರಿ ಟು ಸೇ, ಕಿತ್ಕೊಂಡು ಕೂತ್ಕೊಳ್ಳಿ ಎಲ್ಲಾದ್ರೂ ಹೋಗಿ. ನೀವು ಅದಕ್ಕೆ ಲಾಯಕು. ಲಕ್ಷ ಗಟ್ಟಲೆ ಜನ ಸಮುದಾಯ ಎಷ್ಟು 35 ವರ್ಷ ಹೋರಾಟ ಮಾಡ್ತು. ನನ್ನ ಅಣ್ಣ ತಮ್ಮಂದ್ರು 6 ಜನ ಹುಬ್ಳಿ ಸಮಾವೇಶ ಮಾಡಕ್ ಹೋಗಿ ನಿಮ್ಮ ತೇವಲನ್ನು ತೀರ್ಸ್ಕೊಳಕ್ ಹೋಗಿ 6 ಜನರನ್ನು ಬಲಿ ಕೊಟ್ರಲ್ರು. 6 ಜನ ಬಲಿ ಕೊಟ್ರಿ ನೀವು. ಇನ್ನೆಷ್ಟು ಜನ ಸಾಯ್ಬೇಕು? ನೀವು ಈ ಸಮುದಾಯದ ಶಾಸಕರೇನೋ? ನೀವು ಈ ಸಮುದಾಯದ ಶಾಸಕರ? ಈ ಸಮುದಾಯದ ಸಚಿವರ ನೀವು? ನಾನು ಒಂದ್ ಸೆಕೆಂಡ್ ಪದೇ ಹೇಳ್ತಾ ಇದ್ದೀನಿ, ನಾಳೆ ಕ್ಯಾಬಿನೆಟ್ ಅಲ್ಲಿ ಅದು ಡಿಸಿಷನ್ ಆಗುತ್ತೋ ರಿಜೆಕ್ಟ್ ಆಗುತ್ತೋ, ಸಿದ್ದರಾಮಯ್ಯ ಯಾಕೆ ಯಾರನ್ನ ನೀವೇ ಯೋಚನೆ ಮಾಡಿ, ಒಂದು ಫಾರ್ಮಾಲಿಟೀಸ್ ಯೋಚನೆ ಮಾಡೋಣ. ಈ ತರದ್ದು ಮುಖ್ಯಮಂತ್ರಿ ಒಳ ಮೀಸಲಾತಿ ಜಾರಿ ಆಗೋವರೆಗೂ ನಾವು ಸರ್ಕಾರಿ ಹುದ್ದೆಗಳನ್ನ ತುಂಬೋದಿಲ್ಲ ಅಂತ ಕ್ಯಾಬಿನೆಟ್ ಡಿಸಿಷನ್ ಮಾಡಿರುವಾಗ ಮತ್ತೊಬ್ಬ ಸಚಿವ, ಅದರಲ್ಲೂ ಕೂಡ ಸಿದ್ದರಾಮಯ್ಯನ ಪಟ್ಟ ಶಿಷ್ಯ, ಸಿದ್ದರಾಮಯ್ಯನಿಗೆ ಗೊತ್ತಿಲ್ಲದೆ ನಾವು ಈ ಕ್ಯಾಬಿನೆಟ್ಗೆ ಈ ಇಶ್ಯೂನ ತರ್ತೀವಿ ಅಂತ ಸ್ವಂತ ಇಚ್ಛೆಯಿಂದ ತಗೊಂಡೋಗ್ತಾರ? ಮೋಸಗಾರ ಸಿದ್ದರಾಮಯ್ಯ. ಈ ಸಮುದಾಯವನ್ನು ದಿಕ್ಕು ಕೆಡಿಸ್ತಾ ಇರುವಂತಹ ನಂಬಿಕೆ ದ್ರೋಹಿ ಸಿದ್ದರಾಮಯ್ಯ. ನಿನ್ನ ಶಿಷ್ಯನ ಮೂಲಕ ಒಳ ಮೀಸಲಾತಿ ಇಶ್ಯೂನ ಕ್ಯಾಬಿನೆಟ್ ತರಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಲ್ಲ. ನೀವು ಮನುಷ್ಯರ ಅನ್ನ ತಿಂತೀರಾ? ನೀವು ಒಟ್ಟಿಗೆ ಅನ್ನ ತಿಂತೀರಾ, ಸಗಣಿ ತಿಂತೀರಾ ನೀವು ಸಿದ್ದರಾಮಯ್ಯ? ಯಾರು ಇವತ್ತಿಷ್ಟು ರೋಷವಾಗಿ ನಾವು ಮಾತಾಡ್ತೀವಿ ಅಂದ್ರೆ ನಮ್ಮ ಹೊಟ್ಟೆ ನೋವು ಎಷ್ಟಿರಬೇಕು? ನಮ್ಮ ಉಸಿರು ನಿಮ್ಮನ್ನ ಬಿಡುತ್ತಾ? ನಮ್ಮ ಮಕ್ಕಳು ಮರಿಗಳು ನಿಮ್ ಬೂಟ್ ಹೊಲಿಬೇಕೇನ್ರು? ಸಾಯೋವರೆಗೂ ಕೂಲಿ ಮಾಡ್ಕೊಂಡೇ ಬಿದ್ದಿರ್ಬೇಕೇನ್ರು? ಕೋಟಿ ಗಟ್ಟಲೆ ದುಡ್ಡು ತಗೊಂಡೋಗಿ ಕೇವಲ ಒಂದೊಂದು ಜಾತಿ ಸಮುದಾಯದ ಹೆಸರಲ್ಲಿ ಮಾಡ್ತಿರಲ್ಲ. ನೀವೆಲ್ಲ ಮನುಷ್ಯರಿದ್ದೀರೇನ್ರು? ಇಷ್ಟನ್ನ ಕೇಳಲಾರದೆ ತಾಕತ್ತಿಲ್ಲದೆ ಸಮುದಾಯದ ಹೆಸರಲ್ಲಿ ಚುನಾವಣೆ ಬಂದಾಗ ನೀವು ಮಗಳಿಗೆ ಟಿಕೆಟ್ ತಗೊಳಕ್ಕೆ, ಅಳಿಯನ್ ಟಿಕೆಟ್ ತಗೊಳಕ್ಕೆ ಸಾಯ್ತಾ ಇರ್ತೀರಾ? ಇಡಿಯಟ್ಸ್.
ಸಮುದಾಯದ ಪರವಾಗಿ ಮಾತಾಡೋಕೆ ತಾಕತ್ತಿಲ್ಲ ನಿಮಗೆ. ಕೆರಾವಳಿ ಅದ್ರ ಬಗ್ಗೆ ಮಾತಾಡಬಾರ್ದಿತ್ತಂತೆ. ನಿಮ್ಮ ಪದಗಳನ್ನೆಲ್ಲ ನೀವು ಅಲಂಕಾರ ಹಾಕ್ಬಿಟ್ಟು ನೀವು ನೆಕ್ಕಡ್ರಯ್ಯ. ಅದು ಮಾತಾಡಬೇಡಿ, ಇದು ಮಾತಾಡಬೇಡಿ. ಹೋಗಲ್ಲ ಸಿದ್ದರಾಮಯ್ಯ ಹತ್ರ ಮಾತಾಡ್ರಯ್ಯ. ಕೆರಾವಳಿ ಅದ್ರ ಬಗ್ಗೆ ಮಾತಾಡಬಾರ್ದಂತೆ. ಕೆರಾವಳಿ ವಂಶದಲ್ಲಿ ಕಣೆ ಹುಟ್ಟಿರೋದು. ಕೆರಾವಳಿ ವಂಶದಲ್ಲಿ ಹುಟ್ಟಿರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಇನ್ ಕೆರಾವಳಿ ಕೊಂಡೆ ಕೂತಿರ್ಬೇಕ ನಾವು ಸಾಯೋವರ್ಗುನು. ಕೆರಾವಳಿ ಅದು ನನ್ನ ಕುಲವೃತ್ತಿ ಕಣೆ. ನನ್ನ ತಾತನ ಕಾಲದಲ್ಲಿ ಇವತ್ತು ಆ ಕೆರಾವಳಿ ಫ್ಯಾಕ್ಟರಿನ ಕೊಂಡ್ಕೊಂಡ್ಬಿಡಬಲ್ಲೆ ನಾನು. ಅದಲ್ಲ ಮಾತು. ಅದು ನನ್ನ ವೃತ್ತಿ ಆಗಿತ್ತು. ನನ್ನ ದೇವರದು ಆ ವೃತ್ತಿ. ನಮ್ಮ ಮಾದಾರ ಚೆನ್ನಯ್ಯ ಮಾಡಿದ ಕೆಲಸ ಅದು ಅವಮಾನ ಅಲ್ಲ ಅಂತ ಹೇಳ್ತಾ ಇರೋದು. ಆದ್ರೆ ಅದನ್ನೇ ಮಾಡ್ಕೊಂಡಿರ್ಬೇಕಾ? ನಿಮ್ ಬೂಟ್ಗಳಿಗೆ ಪಾಲಿಶ್ ಮಾಡ್ಕೊಂಡು ಕೂತಿರ್ಬೇಕಾ? ಬೂಟ್ಗಳು ಪಾಲಿಶ್ ಮಾಡೋದಲ್ಲ, ಆ ಬೂಟ್ಗಳನ್ನ ತಗೊಂಡು ತಲೆ ಮೇಲೆ ಕೂದಲು ಉದುರೋಗವ್ರು ಹೊಡಿತೀವಿ. ಏನ್ ಬೇಕಾದ್ರಾಗ್ಲಯ್ಯ. ಬೆದರಿಕೆ ಆಗ್ತಾ ಭಾಸ್ಕರ್ ಪ್ರಸಾದ್ ಬೆದರಿಕೆ ಆಗಿದ್ದಾನೆ ಸಚಿವನಿಗೆ. ಭಾಸ್ಕರ್ ಪ್ರಸಾದ್ ಅವತ್ತು ಮಾತಾಡಿದ್ದಾನೆ ಮುಖ್ಯಮಂತ್ರಿಗೆ. ಭಾಸ್ಕರ್ ಪ್ರಸಾದ್ ಹಂಗ್ ಮಾಡ್ದ, ಬೆದರಿಕೆ ಆಗ್ತಾ ಸರ್ಕಾರಿ ನೌಕರನ್ನ ಬೆದರಿಸ್ದ. ಕೇಸ್ ಹಾಕೊಂಡು ಕಿತ್ಕೋಬರಲ್ಲ. ಕೇಸ್ ಹಾಕ್ರ. ನಿಮ್ಮ ಹತ್ರ ಗುಲಾಮ್ಗಿರಿ ಮಾಡ್ಕೊಂಡ್ ಬರ್ತಾರಲ್ಲ, ಅವ್ರಿಗೆ ಎದುರಿಸ್ರು ನೀವು, ನನಗಲ್ಲ. ನಾವು ಈ ಹೋರಾಟದ ಜೀವನಕ್ಕೆ ಬರೋದಕ್ಕೆ ಮುಂಚೆನೆ ಈ ಪ್ರಾಣನ ಇಟ್ಬಿಟ್ಟಿದೀವಿ. ಯಾರಿಗೋ ಸಮಾಜ ಕೊಟ್ಬಿಟ್ಟಿದೀವಿ. ತಗೊಳ್ರಿ ನಿಮ್ದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ನಮಗ್ ಕೊಟ್ಟಿದ್ರು, ತಗೊಳ್ರ. ಇವತ್ತು ಅವ್ರ ಋಣ, ಈ ಜೀವ ನಿಮ್ದು, ತಗೊಳ್ರ ಅಂತ ಕೊಟ್ಬಿಟ್ಟಿದೀವಿ. ಯಾವತ್ತು ಯಾರು ಬೇಕಾದ್ರೆ ಮಾಡಿದ್ರು ನಮ್ಗೆ ಐ ಡೋಂಟ್ ಕೇರ್. ನಾವು ಮಕ್ಕಳಿಗೋಸ್ಕರ ಬದುಕಬೇಕು, ಮರಿಗೋಸ್ಕರ ಬದುಕಬೇಕು, ಹೆಂಡತಿ ಮಾಡ್ಬೇಕು, ಆಸ್ತಿ ಮಾಡ್ಬೇಕು ಅಂತ ಗುಲಾಮ್ಗಿರಿ ಬಾಳ್ತಾ ಇಲ್ಲಪ್ಪ ನಾವು. ನಾನು ಒಂದೇ ಒಂದು ಹೇಳ್ತೀನಿ. KH ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ್, ಇದೇನಾದ್ರೂ ನಾಳೆ ಕ್ಯಾಬಿನೆಟ್ ಅಲ್ಲೇನಾದ್ರೂ ಮಂಡನೆ ಆಯ್ತು, ಇದೇನಾದ್ರೂ ಡಿಸಿಷನ್ ಆಯ್ತು, ಬೀದಿಯಲ್ಲಿ ನಿಮಗೆ ಮೆಟ್ಟಾಗ ಹಾಕಿಸ್ತಿಲ್ಲ ಅಂತಂದ್ರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ ಕಣ್ರು. ಇದೊಂದು ಎಚ್ಚರಿಕೆಯನ್ನ, ಇದೊಂದು ವಾರ್ನಿಂಗ್ ಅನ್ನ ಬಹಳ ದುರಹಂಕಾರದಿಂದ ಹೇಳ್ತಾ ಇದ್ದೀನಿ. ಆದ್ರೆ ಅಷ್ಟೇ ನೋವಿನಿಂದ ಹೇಳ್ತಾ ಇದ್ದೀನಿ. ನಾನೇನು ಒಂಟಿಯಲ್ಲ. ತಿರ್ಗಾ ನಾನು ಬೀದಿಗೆ ಇಳಿದ್ರೆ ನಿಮ್ಮ ಮಾನ ಮರ್ಯಾದೆಗಳನ್ನ 3 ಕಾಸ್ಕೊಂಡಂಗ್ ಮಾಡ್ತೀನಿ. ನೀವು ನಾಳೆ ಏನ್ ಮಾಡ್ತೀರೋ ಗೊತ್ತಿಲ್ಲ. ನಾಳೆ ನಾವು ಆಗೋದಿಕ್ ಬಿಡೋದಿಲ್ಲ, ನಾವು ತೊಡೆದಿದ್ದೀವಿ ಎಲ್ಲ. ನೀವು ಕುಂಟನೆ ಬೇಕಣ್ಣ 1000 ಹೇಳ್ಬೋದು. ಆದ್ರೆ ಒಂದು ಸಿಂಗಲ್ ಡೋಸ್ ಕೊಟ್ಟು ನೋಡು, ಟೆಸ್ಟಿಂಗ್ ಡೋಸ್ ಕೊಟ್ಟು ನೋಡು. ಕ್ಯಾಬಿನೆಟ್ ತರ್ತೀನಿ ಅಂತ ಟೆಸ್ಟಿಂಗ್ ಡೋಸ್ ಕೊಟ್ಟು ನೋಡು. ಈ ಟೆಸ್ಟಿಂಗ್ ಡೋಸ್ ಕೊಟ್ಟಾಗ ನಿನ್ ಸಮುದಾಯ ಹೆಂಗೆ ರಿಯಾಕ್ಟ್ ಮಾಡುತ್ತೆ ನೋಡೋಣ. ಏನೋ ಹಂಗೆ ಸುಮ್ಮನಿದ್ ಬಿಟ್ರೆ ಹೆಂಗ ಬಜಾವಣೆ ಹಾಕ್ಬಿಡೋಣ, ಪಾಸ್ ಮಾಡ್ಬಿಡೋಣ. ಕೊಟ್ಟು ನೋಡು. ಇಲ್ಲ ತುಂಬಾ ಆಕ್ರೋಶ, ರಿಜೆಕ್ಟ್ ಆಯ್ತು ಅಂತಂದ್ರೆ ತೆಗೆದು ಬಿಡೋಣ. ಒಂದು 4 ಸರಿ ಈ ತರ ಪ್ರಯತ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದ್ಸರಿ ಸಕ್ಸಸ್ ಆಗ್ಬಿಡ್ತದೆ. ಇನ್ನೇನ್ ಚುನಾವಣೆ ಹತ್ರ ಬರುತ್ತೋ ಅಥವಾ ಕ್ಯಾಬಿನೆಟ್ ಅನ್ನ ಮತ್ತೆ ರೀಶಫಲ್ ಮಾಡ್ತಾರೋ ಏನೋ ಒಂದು ಮಾಡುವಾಗ ಈ KH ಮುನಿಯಪ್ಪನಿಗೋ ಆರ್.ಬಿ. ತಿಮ್ಮಾಪುರ್ಗೋ ಸಚಿವ ಸ್ಥಾನ ಎಲ್ಲಾರು ಕೈ ತೊಟ್ಟು ಹೋಗ್ಬಿಟ್ರೆ ಏನ್ ಮಾಡ್ಬೇಕು? ಸರಿಯಪ್ಪ ಸುಮ್ಮನೆ ಇದ್ ಬಿಡೋಣ. ಅಥವಾ ನನ್ನ ಮಗಳಿಗೋ, ನನ್ನ ಅಳಿಯನಿಗೋ, ನನ್ನ ತಮ್ಮನಿಗೋ, ಚಿಕ್ಕಪ್ಪನಿಗೋ ಯಾವನಿಗೋ ಒಂದು ಸಚಿವ ಸ್ಥಾನ ಸಿಗಬಹುದೇನೋ, ಹಂಗಾಗಿ ಸುಮ್ಮನೆ ಇದ್ ಬಿಡಪ್ಪ. ಸಿದ್ದರಾಮಯ್ಯ ಹೇಳ್ಬೋದು, ನೋಡ್ರಿ ಮುನಿಯಪ್ಪರೇ, ನೋಡಿ ತಿಮ್ಮಾಪುರ್, ಇದೇನೋ ಆಗ್ತದೆಪ್ಪ, ತುಂಬಾ ಕೆಲಸಗಳನ್ನ ತುಂಬಬೇಕಾಗಿದೆ, ನನಗೆ ಒತ್ತಡ ಇದೆ, ಬೇರೆ ಸಮುದಾಯದವ್ರಿಗೆ ಒತ್ತಡ ಇದೆ, ಇದೊಂದ್ಸಲಿ ತುಂಬ ಬಿಡೋಣ, ಒಳ ಮೀಸಲಾತಿ ನೆಕ್ಸ್ಟ್ ಆಗುತ್ತೆ, ಈಗ ಕೆಲವು ಅಗತ್ಯ ಇದೆ, ಹಾಗಾಗಿ ತುಂಬ ಬಿಡೋಣ ಅಂತ ಹೇಳಿದ್ಮೇಲೆ ನೀವು ಹೂ ಅಂದ್ಬಿಟ್ಟು ನಾಳೆ ಆಗದೆ ಇರಬಹುದು. ಆದ್ರೆ ಒಂದು ಪ್ರಯತ್ನವನ್ನ, ಆ ದುರಹಂಕಾರವನ್ನ ಪ್ರದರ್ಶನ ಮಾಡ್ತಾರಲ್ಲ ಇವತ್ತು. ಒಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಬಾರ್ದು ಅಂತ ಇದ್ಮೇಲೂ ಕೂಡ ಮತ್ತೊಂದು ಟ್ರಯಲ್ ಮಾಡಕ್ ಹೊರಟಿದ್ದಾರೆ ಅಂತಂದ್ರೆ ನೀವೆಲ್ಲ ನರ ಸತ್ತವ್ರು ಅಂತ ಅರ್ಥ. KH ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ್, ನೀವು ನರ ಸತ್ತಿದೆ ನಿಮಗೆ ಅಂತ ಅರ್ಥ. ನೀವು ಇದನ್ನೇನಾದ್ರು ಕ್ಯಾಬಿನೆಟ್ ತಗೊಂಡೋದ್ರೆ ನೀವು ಬಿಡೋದಿಲ್ಲ, ನೀವು ತಡಿತೀರಿ, ದೊಡ್ಡ ಹೋರಾಟವನ್ನ ಕಟ್ತೀರಿ ಅನ್ನೋ ಭಯವೇ ಇಲ್ಲ ಅವ್ರಿಗೆ. ನಿಮ್ಮನ್ನ ಚಡ್ಡಿ ಕಟ್ಕೊಂಡಿದ್ದಾರೆ ಅವರು. ಈ ಗಾಡಿಗೆ ಏನೋ ದೃಷ್ಟಿಗೆ ನಿಂಬೆಣ್ಣು ಮತ್ತೆ ಇದು ಎಂತ ಮೆಣಸಿನಕಾಯಿ ಕಟ್ತಾರಲ್ಲ, ಹಂಗೆ ನಿಮ್ಮನ್ನ ಅವ್ರು ಚಡ್ಡಿ ಕಟ್ಕೊಂಡಿದ್ದಾರೆ. ದೃಷ್ಟಿ ಬೊಂಬೆಗಳು ನೀವು. ಹೆಂಗೂ ಇವ್ರು ತಡೆಯಲ್ಲ ಬಿಡೋ. ಅಯೋಗ್ಯರು ಇವರು, ಏನು ಕೈಲಾದವ್ರು ಇವರು, ನರಸತ್ತವ್ರು ಇವರು, ಹೇಡಿಗಳಿವರು. ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಅವರು ತೀರ್ಮಾನ ಮಾಡಿದರೆ, ಹಾಗಾಗಿ ಕ್ಯಾಬಿನೆಟ್ಗೆ ಈ ಇಶ್ಯೂನ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನ ಈ ನಾಡಿನ ಬುದ್ಧಿವಂತರು, ಆಹಾ ಪ್ರಗತಿಪರರು, ಆಹಾ ವಿಚಾರವಾದಿಗಳು, ಏನು ಸೋಕಾಳ್ ಜಾತ್ಯತೀತವಾದಿಗಳು, ಯಾವನಾದ್ರೂ ಒಬ್ಬನಾದ್ರೂ ಸರಿ, ಇದು ಸಿದ್ದರಾಮಯ್ಯನವರು ಮಾಡ್ತಾ ಇರೋದು. ಇವನು ಯಾವನ ಬಂದ ಏನೋ ನಾಟಕ ಬಿಡಿ ಅಂತ ಬರ್ತೀನಿ ಮಗನೇ, ನಿನಗೆ ಒಂದ್ ನಿಮಿಷ ತಡಕು. ನಾಟಕ ಮಾಡ್ತಾರಂತೆ. ನಿಮ್ಮ ಅಪ್ಪದಿಂದ ಏನೋ ಆಸ್ತಿ ಕಿತ್ಕೊಂಡು ಹೋಗಿ ಬಂದಿಲ್ಲ ಲೇ, ನಾಟಕ ಮಾಡಕ್ ಲೇ. ಒಂದ್ ನಿಮಿಷ ನಿನ್ಗೆ ಆಮೇಲೆ ಮಾತಾಡ್ತೀನಿ.
ಯಾರಾದ್ರೂ ಈ ನಾಡಿನ ಒಬ್ಬ ಚಿಂತಕ, ಒಬ್ಬ ಪ್ರಗತಿಪರ, ಸಿದ್ದರಾಮಯ್ಯನವರು ವಂಚನೆ ಮಾಡ್ತಾ ಇದ್ದಾರೆ, ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ಹುದ್ದೆಗಳನ್ನ ತುಂಬೋದಿಲ್ಲ ಅಂತ ಹೇಳಿ ಮತ್ತೆ ಇವಾಗ ಒಳ ಮೀಸಲಾತಿ ಹೆಸರಿನಲ್ಲಿ ಮಾಡದೇನೆ ಹುದ್ದೆಗಳನ್ನ ತುಂಬಿಕೊಟ್ಟಿದ್ದಾರೆ. ಇದು ಅನ್ಯಾಯ. ಸಿದ್ದರಾಮಯ್ಯನವರು ಶೋಷಿತ ಸಮುದಾಯಕ್ಕೆ ಇಷ್ಟು ದೊಡ್ಡ ಅನ್ಯಾಯವನ್ನು ಮಾಡಬಾರ್ದು ಅಂತ ಒಬ್ಬ ವಿಚಾರವಾದಿ ಅವನನ್ನ ಮಾತಾಡ್ದ. ಮತ್ತೆ ನನ್ನ ಸಮುದಾಯದ ಮಕ್ಕಳು, ಯುವಕರು ಇಂತಹ ಬುಡಬಡಿಕೆ ವಿಚಾರವಾದಿಗಳ ಜೊತೆನಲ್ಲಿ ಹೋಗ್ತಾ ಇದ್ದಾರೆ. ಅವರ ಪಾಂಪ್ಲೆಟ್ ಹಂಚೋದಕ್ಕೆ, ಅವರ ಪೋಸ್ಟರ್ಗಳನ್ನ ಹಂಚೋದಕ್ಕೆ, ಅವ್ರಿಗೆ ಜೈಘೋಷ ಹಾಕೋದಕ್ಕೆ, ಅವರ ಗೋಡೆ ಬರಹಗಳನ್ನ ಬರೆಯೋದಕ್ಕೆ. ಈ ಒಳ ಮೀಸಲಾತಿಯನ್ನ ಹಂಬಲಿಸ್ತಾ ಇರುವಂತಹ ಸಮುದಾಯದ ಜನ, ಯುವಕರು, ವಿದ್ಯಾರ್ಥಿಗಳು ಇಂಥ ಬುಡಬಡಿಕೆ ಜನರ ಜೊತೆನಲ್ಲಿ ಬರೀ ಸೌಂಡ್ ಅಷ್ಟೇ, ಅದು ಒಳಗಡೆ ಮಸಾಲೆ ಇಲ್ಲ, ಬರೀ ಸೌಂಡ್, ಬರೀ ಬುಡಬಡಿಕೆ ಮಾಡಿಸೋದು. ಇಂತಹ ಜನರ ಜೊತೆ ಸೇರಿಕೊಂಡು ತನ್ನ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಇದೊಂದು ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದ್ದೀನಿ. ಇದರಿಂದ ನನ್ನ ಜೀವ ಹೋದ್ರು ಐ ಡೋಂಟ್ ಕೇರ್, ಯಾವುದೇ ಕಾರಣಕ್ಕೆ ಅದರ ಮಾತಿಲ್ಲ. ನಾಳೆ ದಿವಸ ಏನಾದ್ರೂ ಕ್ಯಾಬಿನೆಟ್ ಅಲ್ಲೇ ಒಳ ಮೀಸಲಾತಿ ಜಾರಿ ಆಗದೆ ಹುದ್ದೆಗಳನ್ನ ತುಂಬೋದಕ್ಕೆ ನಾವು ನಿರ್ಧಾರ ತಗೊಂಡಿದ್ದೀವಿ ಅಂತ ಏನಾದ್ರೂ ನೀವು ತಾಕತ್ತಿದ್ರೆ ಘೋಷಣೆ ಮಾಡಿದ್ರೆ ಬೀದಿ ಬೀದಿಗಳಲ್ಲಿ ನಿಮ್ ಕಥೆ ಏನಾಗ್ತದೆ ಅಂತ ನಾನು ತೋರಿಸ್ತೀನಿ. ಈ ಎಚ್ಚರಿಕೆಯನ್ನು ನೀಡ್ತಾ ನನ್ನೆಲ್ಲ ಈ ಒಂದು ಲೈವ್ ಪ್ರೋಗ್ರಾಮ್ ಮೂಲಕ ನನ್ನೆಲ್ಲ ಬಂಧುಗಳಿಗೆ, ಹೋರಾಟಗಾರರ ಮನಸ್ಸುಗಳಿಗೆ, ನನ್ನ ಜೊತೆ ಅಂತಲ್ಲ, ಈ ಉದ್ದೇಶದ ಜೊತೆನಲ್ಲಿ ನಮ್ಮೆಲ್ಲರೂ ಒಟ್ಟಾಗಿ ನಿಂತು ಈ ಉದ್ದೇಶದಲ್ಲಿ ನಿಲ್ಲುವಂತವ್ರು ಎಲ್ಲರೂ ಕೂಡ ಈ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯವನ್ನ ಪಡೆಯೋವರೆಗೂ ನಾವು ಖಂಡಿತ ವಿರಮಿಸಬಾರದು. ಈಗಾಗಲೇ ಕುತಂತ್ರಗಳು ಪ್ರಾರಂಭ ಆಗಿದ್ದಾವೆ. ಮತ್ತೊಂದು ಜಾತಿ ಸರ್ವೆ ಆಗಲಿ, ಮತ್ತೊಂದು ಎಂಪೆರಿಕಲ್ ಡಾಟಾ ಬರಲಿ. ಯಾಕೆ ಈಗಿರೋವೆಲ್ಲ ಏನಕ್ಕೆ? ಈಗಿರೋವೆಲ್ಲ ಏನು ಭೂಟ್ನೆಕ್ಕ ಇರೋದು? ಸದಾಶಿವ ಆಯೋಗದ ವರದಿಗೆ 100 ಕೋಟಿ ಖರ್ಚು ಮಾಡಿದ್ದು ಯಾರ ಅಪ್ಪನ ಮನೆ ದುಡ್ಡು? ಕಾಂತರಾಜ್ ಆಯೋಗದ ವರದಿಗೆ 100 ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದು ಯಾರ ಅಪ್ಪನ ಮನೆ ದುಡ್ಡು? ಅದನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಅದನ್ನ ಆಧರಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡೋಕೆ ತಾಕತ್ತಿಲ್ಲದೆ ಇರುವಂತಹ ನರಸತ್ತೋರು ಈಗ ಮತ್ತೆ ಇನ್ನೊಂದೇನೋ ಮಾಡ್ತಾರಂತೆ. ಇನ್ನೊಂದು ಮನಗೇಡಿಗಳು. ಇದು ಕೊನೆ ಎಚ್ಚರಿಕೆ. ಈ ಎಚ್ಚರಿಕೆಯನ್ನ ನನ್ನೆಲ್ಲ ಸಹೋದರರು, ನನ್ನೆಲ್ಲ ಸ್ನೇಹಿತರು, ನನ್ನೆಲ್ಲ ಬಂಧುಗಳು, ಸಮಾಜದ ಹಿತವನ್ನು ಬಯಸುವಂತಹ ಎಲ್ಲ ಮನಸ್ಸುಗಳು, ನೀವು ಯಾವ ಜಾತಿನ ಆಗಿರಿ, ನಮ್ಮ ಈ ಹೋರಾಟ ಜೊತೆ ನಿಲ್ಲಬೇಕು. ನಮ್ಮ ನೋವನ್ನ ಅರ್ಥ ಮಾಡ್ಕೋಬೇಕು. ಈ ನಮ್ಮ ಸಮುದಾಯ ಎಷ್ಟು ಸೋಲ್ತಾ ಇದೆ, ಸಾಯ್ತಾ ಇದೆ, ನರಳ್ತಾ ಇದೆ. ಮತ್ತೆ ಇಷ್ಟು ನರಳ್ತಾ ಇದ್ರು ಕೂಡ ಈ ಸಮುದಾಯದ ಹೆಸರನ್ನೇ ಹೇಳ್ಕೊಂಡು ಬಂದಿರುವಂತಹ ನಮ್ಮದೇ ಸಮುದಾಯದ ರಾಜಕಾರಣಿಗಳು ಗುಲಾಮರಂತೆ, ಅಕ್ಷರಶಃ ಗುಲಾಮರಂತೆ ಬದುಕ್ತಾ ಇದ್ದಾರೆ. ಅವ್ರಿಗೂ ಎಚ್ಚರಿಸುವಂತ ಕೆಲಸವನ್ನ ನಾವು ಮಾಡಬೇಕು. ನೀವೆಲ್ಲ ನಮ್ಮ ಜೊತೆ ನಿಲ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಭೀಮ್.